ನಮಸ್ಕಾರಪ್ಪ ದೊಡ್ಡ ಮಂದಿಗೆ ಎಲ್ಲರಿಗೂ ಸೈಡಾಗಿ ಸ್ವಾಗತ ಅಲ್ಲ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಡೇ ಶುರು ಮಾಡೋಕ್ಕೆ ಒಂದು ಸ್ಪೆಷಲ್ ಆಗಿರಲಿ ಅಂತ ಮಾಡ್ತಿದ್ದೆ ಗೈಸ್. ನಮ್ಮ ಅಣ್ಣ ಅಡ್ಡ ಬಂದ್ಬಿಟ್ರು, ಅದಕ್ಕೆ ಸರಿ ಅಂದ್ಕೊಂಡು ನಾನು ಮಧ್ಯದಲ್ಲಿ ಬಿಸಿ ಹಾಲು ತುಪ್ಪ ಕುಡ್ಕೊಂಡು ಹಂಗೆ ಕ್ಲಾಸಿಗೆ ಹೆವಿ ಟೈಮ್ ಆಗ್ಬಿಟ್ಟಿತ್ತು ಅಂತ ಅಣ್ಣಂಗೆ ಹೇಳ್ದೆ. ಅದಕ್ಕೆ ಅಣ್ಣ ಕರ್ಕೊಂಡು ಹೋಯ್ತಾರ ಸ್ಪೀಡ್ಗೆ ನಾನು ಕೂದಲೆಲ್ಲ ಹೆಂಗೆಂಗೋ ಆಗ್ಬಿಡ್ತು ಗೈಸ್. ಸರಿ ಅಂದ್ಕೊಂಡು ಕಾಲೇಜ್ ಹತ್ರ ಹೋಯ್ತಿದ್ದಂಗೆ ಇವನು ನೋಡಿ ಸುಮ್ಮನೆ ಬರೀತಾ ಕುತ್ಕೊಬಿಟ್ಟವನು. ಇವತ್ತು ಯಾಕೋ ಅಸೈನ್ಮೆಂಟ್ ಕೊಡಬೇಕಾಗಿತ್ತಂತೆ ಇವನು. ಆಮೇಲಿಂದ ನೋಡಿ ಇವರಿಬ್ಬರು ಬಂದರು. ಇವ್ರು ಬರ್ತಿದ್ದಂಗೆ ನಿಶಾಂತ್ ಬ್ಲಾಗ್ ಮಾಡ್ತಿದ್ದ ಅಂದ್ಬಿಟ್ಟು ನಮ್ಮದೇ ವೀಡಿಯೋ ಹಿಡಿದ್ಬಿಟ್ಟವನೆ. ಹಾಗೇನೆ ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ತಿದ್ದಂಗೆ ಇವತ್ತು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೋ ಗೈಸ್. ಅದಕ್ಕೆ ಗಾಡಿನ ಹೋಗಿ ಸರ್ವಿಸಿಂದ ಎಲ್ಲ ಇಸ್ಕೊಂಡು ಬಂದು ಅಂಗಡಿಗೆ ಬರ್ತಾಯಿದ್ದಂಗೆ ನಮ್ಮ ಅಂಗಡಿ ಪಕ್ಕನೇ ಮಶ್ರೂಮ್ ದಮ್ ಬಿರಿಯಾನಿ ತೊಗೊಂಡು ಅದನ್ನ ತಿನ್ಕೊಂಡು ತಿಂದಾಗೈತೆ. ನಮ್ಮ ಮಮ್ಮಿಗೆ ಕೊಟ್ಲೆ ಕೊಟ್ಟಿಲ್ಲ ಅಂದರೆ ಸಾಲ್ತದ ನೋಡಿ. ಇವಾಗ ಟೈಮ್ 6:30 ಆಗೈತಿ, ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಏನಿಲ್ಲ, ಬರೀ ಕೂತ್ಕೊಂಡು ತೂಗುಡ್ಸೋದೇ ಆಗೈತೆ ಅಂಗಡಿಯಲ್ಲಿ ನನ್ನ ಕೆಲಸ. ಅಂತೀನಿ ಮಾಡ್ಕೋಬೇಡ, ಜಗಳ ಮಾಡ್ಕೋಬೇಡ ಅಂತ ಮಾಡ್ಕೊಂಡು ನನ್ನ ಕರ್ಕೊಂಡು ನೀನು ನಾಯಿ ನಾನೇ ಅದಕ್ಕಿಂತ ಚೆನ್ನಾಗಿದ್ದೀನಿ. ಹಾಗೇನೆ ನಮ್ಮ ಅಣ್ಣ ನೋಡಿದ್ರೆ ಮಲ್ಕೊಂಡೆ ಬಿಟ್ಟವ್ರೆ ಗೈಸ್, ಐಸ್ ಕ್ರೀಮ್ ತರದ ಅಂದ್ಬಿಟ್ಟು ಬರಲೇ ಇಲ್ಲ ಕೊನೆಗೂ. ಅದಕ್ಕೆ ನಾನೇ ಕರ್ಕೊಂಡೋಗಿ ಆಮೇಲಿಂದ ತ್ರಿವೇಣಿ ಐಸ್ ಕ್ರೀಮಲ್ಲಿ ಏನೇನು ಬೇಕು ಎಲ್ಲನೂ ತೊಗೊಂಡು ಅಲ್ಲಿಂದ ನಾವು ಅಂಗಡಿಗೆ ಬರ್ತಿದ್ದಂಗೆ ನಮ್ಮ ಅಕ್ಕ ನೋಡಿ ಏನೇನು ಮಾಡ್ತವ್ರೆ ಬಿಟ್ರೆ ಅವನು. ಅಕ್ಕ ಇದು ರೋಸ್ ಎಲ್ಲೇ ರೋಸು ಅದು. ಅಯ್ಯೋ ಯಾಕಕ್ಕ ಆ ಅಂಗಡಿ ಅವನು ಏನಾರು ಈ ವಿಡಿಯೋ ನೋಡ್ಬಿಟ್ರೆ ಅದೇ ಹಿಡ್ಕೊಂಡೇ ಬಿಡ್ತಾನೆ. ಹೆಂಗೆ ಕಲಿಸ್ತಾ ಇದ್ದೀರಾ ನೋಡಿ ಎಲ್ಲನೂ. ಆಮೇಲಿಂದ ನನ್ನ ತಂಗಿ ಬೇರೆ ಊರಿಗೆ ಹೊಂಟೋಗ್ಬಿಟ್ಟವಳೆ ಗೈಸ್. ನಮ್ಮ ಅಣ್ಣ ಸುಳ್ಳು ಹೇಳಿದ್ರು ಅಂತ ಹೆಂಗೆ ಹೋಗಿತ್ತವಳೆ ಗೊತ್ತಾ. ಬಾಯ್ A few moments later. ಈ ಥರ ಸೀರಿಯಲ್ ನೋಡ್ಕೊಂಡು ನೀನು ಮನರಂಜನೆ ನೋಡು, ಕಂಡವ್ರ ಮನೆ ಸುದ್ದಿ ಮಾತಾಡ್ತಾವಳೆ, ಅದು ಮನರಂಜನೆ ಅಷ್ಟೇ.